ಟ್ರೈಲರ್ ಅಲ್ಲಿ ದೊಡ್ಡ ಸರ್ಪ್ರೈಸ್ ಇರುತ್ತೆ ನೋಡಿ ಅಂತ ಹೇಳಿ ತರುಣ್ ಅವರು ಮೊದಲೇ ತಲೆ ಹುಳ ಬಿಟ್ಟಿದ್ರು. ಅಂಡ್ ನಿನ್ನೆ ಅದನ್ನ ನೋಡೋದಕ್ಕೋಸ್ಕರ ವೆಯ್ಟ್ ಮಾಡಿ ಸಾಕಾಗಿ ಯಪ್ಪ ಪೇಷನ್ಸ್ ಲೆವೆಲ್ ಕೈ ಮೀರ್ ಹೋಗಿತ್ತು. ಇನ್ನೇನ್ ಸಪರೇಟ್ ವಿಡಿಯೋ ಮಾಡಿ ಟೈಮ್ ಸೆನ್ಸ್ ಬಗ್ಗೆ ಇವ್ರಿಗೇನಾದ್ರೂ ಒಂಚೂರು ಹೇಳೋಣ ಅಂತ ಅನ್ಕೊಂಡೆ. ಬಟ್ ಅಷ್ಟರಲ್ಲಿ ನನ್ ಟೈಮ್ ಸೆನ್ಸ್ ಬಗ್ಗೆ ನಾನೇ ನೆನ್ಸ್ಕೊಂಡು ಸುಮ್ನಾದೆ. ಎನಿವೇಸ್ ಟ್ರೈಲರ್ ಅಂತೂ ಬಂದಿದ್ದಾಗಿದೆ. ಅಂಡ್ ಅದು ಬರೀ ಅಟ್ರಾಕ್ಟಿವ್ ಆಗಿರೋದಲ್ದೆ ಸಿನಿಮಾದಲ್ಲಿರೋ ಇಂಟೆನ್ಸಿಟಿನ, ಅದು ಕೊಡ್ತಾ ಇರೋ ಇಂಪ್ಯಾಕ್ಟ್ ಅನ್ನ ಕೂಡ ಎತ್ತಿ ತೋರಿಸ್ತಾ ಇದೆ. ಸೊ ಅವೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ, ಮಾಡುವಂತ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕಾಟೇರ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡಿ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ. ಇದೇ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಈ ಕಾಂಬಿನೇಷನ್ ಅನೌನ್ಸ್ ಆಗಿ ಇವರಿಬ್ರು ಮತ್ತೊಂದ್ಸಲ ಒಟ್ಟಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ್ಲೇ ಒಂದ್ ರೀತಿ ಭರವಸೆ ಹುಟ್ಕೊಂಡಿತ್ತು. ಕಥೆ ಏನೇ ಇರ್ಲಿ, ಕ್ಯಾರೆಕ್ಟರೈಸೇಷನ್ ಹೇಗಾದ್ರೂ ಮಾಡಿರ್ಲಿ, ಬಟ್ ಪ್ರೆಸೆಂಟೇಷನ್ ಅಲ್ಲಿರೋ ಕ್ವಾಲಿಟಿನ ಎಳ್ಳಷ್ಟು ಕಡಿಮೆ ಮಾಡಿರೋದಿಲ್ಲ ಅಂತ. ಅಂಡ್ ಆ ನಂಬಿಕೆನ ತರುಣ್ ಅವರು ಡೆಫಿನೆಟ್ಲಿ ಉಳಿಸ್ಕೊಂಡಿದ್ದಾರೆ. ಲೈಕ್ ಇಲ್ಲಿನ ವಿಜುವಲ್ಸ್, ಸುಧಾಕರ್ ಅವರ ಸಿನಿಮಾಟೋಗ್ರಫಿ, ಎಡಿಟಿಂಗ್ ಪ್ಯಾಟರ್ನ್, ಹಾಗೆ ಇಡೀ ಒಂದು ಹಳ್ಳಿನ ಸೃಷ್ಟಿ ಮಾಡಿ ಅದ್ರ ಮೂಲಕನೇ ಇಂಟೆನ್ಸ್ ಫೀಲ್ ತಂದಿರೋದು ಸಖತ್ತಾಗಿತ್ತು. ಅಂಡ್ ಸ್ಪೆಷಲಿ ಇದರ ನರೇಷನ್. ನಾರ್ಮಲಿ ಕಮರ್ಷಿಯಲ್ ಸಿನಿಮಾಗಳ ಟೆಂಪ್ಲೇಟ್ ಅಂದ್ರೆ ಅದು ಹೀಗೆ ಇರುತ್ತೆ ಅಂತ ಒಂದು ಅಂದಾಜಲ್ಲಿ ಹೇಳ್ಬಿಡ್ಬೋದು. ಅಂಡ್ ಅದರಿಂದಾನೇ ಸಿನಿಮಾದ ನೆಟ್ ಎಫೆಕ್ಟ್ ಕೂಡ ಕೆಳಗಿಳಿಯೋದು ನಿಜ. ಬಟ್ ಇಲ್ಲಿ ಆ ವಿಷಯನ ತಲೆಲಿಟ್ಕೊಂಡು ರುಟೀನ್ ಫೀಲ್ ನ ಕಡಿಮೆ ಮಾಡೋದಕ್ಕೋಸ್ಕರನೇ ಡಿಫ್ರೆಂಟ್ ಸ್ಟೈಲ್ ಆಫ್ ಸ್ಟೋರಿ ಟೆಲ್ಲಿಂಗ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಲೆಕ್ಕದಲ್ಲಿ ಸಿನಿಮಾದ ಕಥೆ ಯಾವ ತರ ಮೂವ್ ಆಗುತ್ತೆ ಅನ್ನೋದನ್ನ ಹೆಚ್ಚು ಕನ್ಫ್ಯೂಸ್ ಮಾಡ್ದೇನೆ ನೀಟಾಗಿ ತೋರಿಸಿದ್ದಾರೆ. ಅಂಡ್ ಅದಕ್ಕೂ ಮುಂಚೆ ನನ್ನ ಲೈಫ್ ಅಲ್ಲಿ ಇಷ್ಟೊಂದು ಸ್ಕೆಲಿಟನ್ಸ್ ನ ಒಂದೇ ಜಾಗದಲ್ಲಿ ನೋಡಿರೋದು ಇದೇ ಫಸ್ಟ್ ಟೈಮ್ ಅಂತ ಬರೋ ಡೈಲಾಗ್ ಏನಿದೆ, ಅದು ಇಡೀ ಆ ಪ್ರೆಸೆಂಟೇಷನ್ಗೆನೆ ಸಿಕ್ಕಾಪಟ್ಟೆ ಹೈಪ್ ತಂದುಬಿಟ್ಟಿದೆ. ಆಲ್ಸೋ ಅದರ ನಂತರ ಬರೋ ಟ್ರಾನ್ಸಿಷನ್ಸ್, ಅಲ್ಲಿ ದರ್ಶನ್ ಅವರ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿರೋ ರೀತಿ ಸಖತ್ ಇಷ್ಟ ಆಯ್ತು. ಇನ್ನು ಕಥೆ ವಿಚಾರಕ್ಕೆ ಬಂದ್ರೆ, ಇದು 2 ಕಾಲಘಟ್ಟದಲ್ಲಿ ನಡೀತಾ ಇರುವಂತದ್ದು. ಒಂದು ಈ ಫ್ರೇಮ್ ನ ನೋಡಿದಾಗ ಸ್ಟೋರಿ ಪ್ರೆಸೆಂಟ್ ಅಲ್ಲಿದೆ ಅಂಡ್ ಅಲ್ಲಿಂದಾನೇ ಕಥೆ ಶುರು ಆಗತ್ತೆ ಅಂತ ಹೇಳ್ಬೋದು. ಅಂಡ್ ಎರಡನೇದು 1974. ಆ ಟೈಮ್ ಲೈನ್ ನಲ್ಲಿ ದರ್ಶನ್ ಅವರು ಕಮ್ಮಾರನಾಗಿ, ರೈತನಾಗಿ ತನ್ನ ಊರು ಅಂದ್ರೆ ಭೀಮನಹಳ್ಳಿಯಲ್ಲಿ ವಾಸ ಆಗಿರ್ತಾನೆ. ಅಂಡ್ ಮೇ ಬಿ ಆ ಊರಿನ ರೈತರ ಮೇಲೆ ದೌರ್ಜನ್ಯ ನಡೆದು ಸಮಸ್ಯೆಗಳು ಎದುರಾದಾಗ ದರ್ಶನ್ ಅವರು ಅದನ್ನ ಕೌಂಟರ್ ಮಾಡೋದಕ್ಕೆ ತಾವೇ ನಾಯಕನಾಗಿ ನಿಂತ್ಕೋತಾರೆ. ಲೈಕ್ ಹಿಂದಿರೋನ್ಗೆ ದಾರಿ, ಮುಂದಿರೋನದ್ದು ಜವಾಬ್ದಾರಿ. ಈ ಪ್ರಾಸೆಸ್ ನಲ್ಲಿ ನನ್ ಕಣ್ಕುಕ್ಕಿದ್ದು ಅಂದ್ರೆ ಅದು ಇದರ ಟ್ರೀಟ್ಮೆಂಟ್. ಲೈಕ್ ಒಂದು ನಾರ್ಮಲ್ ಫೈಟ್ ಸೀನ್ ನ ಕೂಡ ಹೆವಿ ಇಂಟೆನ್ಸ್ ಅನ್ಸೋ ತರ ಟ್ರೀಟ್ ಮಾಡಿದ್ದಾರೆ. ಅಂಡ್ ಕತ್ತಿ, ಮಚ್ಚು, ಹೊಡೆದಾಟ, ರಕ್ತ ಇವೆಲ್ಲ ಆಲ್ಮೋಸ್ಟ್ 10-15 ವರ್ಷದಿಂದನೂ ಚಾಲ್ತಿಯಲ್ಲಿರೋ ಎಲಿಮೆಂಟ್ಗಳು. ನಾವು ನೋಡ್ತಾನೆ ಬಂದಿದೀವಿ ನಿಜ. ಆದ್ರೆ ಅದನ್ನ ಇಲ್ಲಿ ತೋರಿಸಿರೋ ವಿಧಾನ ಇದೆಯಲ್ಲ, ಸಖತ್ ರಾ ಫೀಲ್ ನ ಕೊಟ್ಟಿದೆ. ಜೊತೆಗೆ ಅಲ್ಲಿ ಆಡ್ ಆಗಿರೋ ಎಮೋಷನ್ಸ್ ಅಂಡ್ ಡೈಲಾಗ್ಸ್, ಅವರೆಲ್ಲ ಜೀವ ಇರೋ ಚಪ್ಲಿಗಳು. ತಿನ್ನೋ ಅನ್ನನ ದೇವ್ರು ಅಂತಾರೆ, ಆ ದೇವ್ರನ್ನ ಸೃಷ್ಟಿ ಮಾಡೋನು ರೈತ. ಟೋಟಲಿ ಚೆನ್ನಾಗಿ ಬರ್ದಿದ್ದಾರೆ ಮಾತ್ರ. ಇನ್ನು ಮಾಸ್ ಡೈಲಾಗ್ಸ್ ಅಂಡ್ ಫ್ಯಾನ್ ಸರ್ವಿಸ್ ಇರೋ ವಿಷಯಗಳನ್ನ ನಾನು ಹೆಚ್ಚು ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಮಾಸ್ತಿ ಅವರು ಡೆಫಿನೆಟ್ಲಿ ಅದನ್ನ ಒಂದೊಳ್ಳೆ ರೀತಿಯಲ್ಲೇ ನಿಭಾಯಿಸಿರ್ತಾರೆ. ಆಲ್ಸೋ ಕಾಟೇರನಾಗಿ ದರ್ಶನ್ ಅವರ ಪಾತ್ರಕ್ಕೆ ಹೆವಿ ಎಲಿವೇಶನ್ಸ್ ಇರುತ್ತೆ, ಅದಂತೂ ಪಕ್ಕ. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ದರ್ಶನ್ ಅವರು ಎದ್ದು ಕಾಣ್ತಾ ಇದ್ದಾರೆ. ಅಂಡ್ ಎಂಥದ್ದೇ ಕಮರ್ಷಿಯಾಲಿಟಿ ಇರ್ಲಿ, ಅಲ್ಲಿ ದರ್ಶನ್ ಅವರ ಪ್ರೆಸೆನ್ಸ್, ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ ಸ್ಟೈಲ್ ಬೇರೆ ರೇಂಜ್ ಅಲ್ಲೇ ಇರುತ್ತೆ. ಅದರಲ್ಲೂ ಈ ತರ ರೂಟೆಡ್ ಕಥೆ ಇದ್ಮೇಲೆ ಕೇಳಬೇಕಾ ಚಿಂದಿ ಅನ್ಕೊಡಿ. ಇವೆಲ್ಲದರ ಹೊರತಾಗಿ ಲಾಸ್ಟ್ ಅಲ್ಲಿ ಬಂದಂತ 2 ಫ್ರೇಮ್ಸ್ ಅಂಡ್ ಅದರ ಮಧ್ಯೆ ಇಟ್ಟಿರೋ ಲೈನ್ಸ್ ಟೋಟಲಿ ಟ್ರೈಲರ್ ಇಂಪ್ಯಾಕ್ಟ್ ಅನ್ನೇ ಡಬಲ್ ಮಾಡ್ಬಿಟ್ಟಿದೆ. ಒಂದ್ ಕಡೆ ಅದು ಕ್ಲೈಮ್ಯಾಕ್ಸ್ ಅಷ್ಟು ಭೀಕರವಾಗಿರುತ್ತೆ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಆ ವಯಸ್ಸಾಗಿರೋ ಲುಕ್ ಬಂದು ದರ್ಶನ್ ಅವ್ರನ್ನ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾ ಇರೋದಾ ಅಥವಾ ಡಬಲ್ ಆಕ್ಟಿಂಗ್ ಏನಾದ್ರೂ ಇದೆಯಾ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ನನ್ನ ಪ್ರಕಾರ ದರ್ಶನ್ ಅವರು ಒಂದೇ ಪಾತ್ರನ ಮಾಡ್ತಾ ಇದ್ದಾರೆ. ಅಂಡ್ ಇದು 1974 ಇಂದ 2023ಕ್ಕೆ ಬರೋ ಅಷ್ಟರಲ್ಲಿ ದರ್ಶನ್ ಅವರಿಗೆ ವಯಸ್ಸಾಗಿ ಹೋಗಿದ್ದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿದ್ದಾರೆ ಅನ್ಸತ್ತೆ. ಸೊ ಕಾದು ನೋಡೋಣ ತರುಣ್ ಅವರು ಸಿನಿಮಾದಲ್ಲಿ ಇನ್ನೂ ಏನೆಲ್ಲಾ ಸರ್ಪ್ರೈಸಸ್ ಗಳನ್ನ ಇಟ್ಟಿದ್ದಾರೆ ಅಂತ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಟ್ರೈಲರ್ ಅಂತೂ ಸಖತ್ ಮಾಸಿಯಾಗಿ ಹೆವಿ ಪವರ್ಫುಲ್ ಆಗಿ ಮೂಡ್ ಬಂದಿದೆ. ಅಂಡ್ ದರ್ಶನ್ ಅವರಂತೂ ಔಟ್ ಅಂಡ್ ಔಟ್ ರಾ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನೊಂದು ವಿಷಯನ ಹೇಳೋದ್ ಮರ್ತೆ, ಸಿನಿಮಾದಲ್ಲಿ 3 ಥರದ ಫೈಟ್ಸ್ ಇದೆ ಅಂತೆ. ಒಂದು 2 ಕೈಯಲ್ಲಿ ನಡೆಯುವಂಥದ್ದು, ಇನ್ನೊಂದು ಒಂದೇ ಕೈಯಲ್ಲಿ ನಡೆಯುವಂಥದ್ದು, ಮೂರನೇದು ಕೈಗಳೇ ಇಲ್ದೇನೆ ನಡೆಯುವಂಥದ್ದು, ನೋ ಹ್ಯಾಂಡ್ ಫೈಟ್ ಅನ್ನೋ ತರ. ಯೋಚನೆ ಮಾಡ್ತೀರಿ ಅದೆಲ್ಲ ಹೇಗ್ ಸಾಧ್ಯ ಅಂತ. ಆಲ್ಸೋ ಟ್ರೈಲರ್ ನೋಡಿ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಅಂಡ್ ಅಷ್ಟರಲ್ಲಿ ಇನ್ನ 2 ವಿಡಿಯೋಗಳ ಜೊತೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಲಿಖಿತ್.